ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಣ್ಣೆಕಾಯಿ ಬದನೆಕಾಯಿ. ಇದಂತೂ ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ, ನನಗೆ ತುಂಬಾನೇ ಫೇವ್ರೆಟ್ ಆದಂತ ರೆಸಿಪಿ. ಇವತ್ತು ಹಾಗೇನೆ ತುಂಬಾ ದಿವಸದಿಂದ ಅನಿಸ್ತಾ ಇತ್ತು ತಿನ್ಬೇಕು ಅಂತ ಅನ್ಬಿಟ್ಟು, ಹಾಗೆ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇದು ಮಾಡಕ್ಕೆ ಗೊತ್ತಿಲ್ಲ ಅಂತಂದ್ರೆ ಒಂದು ಸತಿ ನಾನು ಹೇಳೋ ಹಾಗೆ ಇದನ್ನ ಮಾಡಿ ನೋಡಿ. ತುಂಬಾನೇ ಸೂಪರ್ ಆಗಿರುತ್ತೆ ಟೇಸ್ಟು. ಮತ್ತೆ ಅಕ್ಕಿ ರೊಟ್ಟಿಗಂತೂ ಒಳ್ಳೆನೆ ಸೂಪರ್ ಆದ ಕಾಂಬಿನೇಷನ್. ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲ. ಆಕ್ಚುಲಿ ಮೇನ್ ಅಕ್ಕಿ ರೊಟ್ಟಿಗಂತೂ ತುಂಬಾನೇ ಇಷ್ಟ ನಮ್ಗೆ. ತುಂಬಾ ದಿವಸದಿಂದ ಅನಿಸ್ತಾ ಇತ್ತು ತಿನ್ಬೇಕು ತಿನ್ಬೇಕು ಅಂತ ಅಂದ್ಬಿಟ್ಟು, ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸೊ ಅದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆನೆ ಕಡಲೆಬೇಳೆ 1 ಸ್ಪೂನು, ಉದ್ದಿನ ಬೇಳೆ 3/4 ಸ್ಪೂನು, ಮತ್ತೆ ಮೆಣಸು ಬಂದು 1/4 ಸ್ಪೂನು, ಮತ್ತೆ ಅದಕ್ಕೆ ಸ್ವಲ್ಪ ಮೆಂತ್ಯೆ ಬಂದು ಅದು ಅಷ್ಟೇ ಒಂದು 1/4 ಸ್ಪೂನು, ಚಕ್ಕೆ ಒಂದು 3 ಪೀಸ್ ಅಷ್ಟು, ತುಂಬಾನೇ ಹಾಕೋದು ಬೇಡ. ಸೊ ಲವಂಗ ಬಂದು 6 ರಿಂದ 7 ಲವಂಗ, ಏಲಕ್ಕಿ 4, ಹಾಗೇನೆ ಸ್ವಲ್ಪ ಧನಿಯಾ ಅಂತಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ತಗೊಂಡಿದ್ದೀನಿ. ನಾನು ಹಾಕ್ತಾ ಇರೋ ಮೆಜರ್ಮೆಂಟ್ ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ ಟೇಸ್ಟ್. ಸೊ ಮೆಜರ್ಮೆಂಟ್ ಸಮೇತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಕಡಲೆಕಾಯಿ ಬೀಜ ಬಂದು 1 ಕಪ್ ಅಷ್ಟು ಕಡಲೆಕಾಯಿ ಬೀಜ, ಜೀರಿಗೆ ಒಂದು ಅರ್ಧ ಸ್ಪೂನು, ಮೆಣಸಿನ್ಕಾಯಿ ಬಂದು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ಬಿಕಾಸ್ ಒಂದ್ ಸ್ವಲ್ಪ ಮೆಣಸಿನ್ಕಾಯಿಗಳು ತುಂಬಾ ಖಾರ ಇರುತ್ತೆ, ಒಂದೊಂದು ಮೆಣಸಿನ್ಕಾಯಿ ಖಾರನೇ ಇರೋದಿಲ್ಲ, ಎಷ್ಟೇ ಹಾಕಿದ್ರು ಖಾರ ಅನ್ಸೋದಿಲ್ಲ. ಕೆಲವೊಂದು ಮೆಣಸಿನ್ಕಾಯಿ ಮಾತ್ರ ಒಂದು ಸ್ವಲ್ಪ ಒಂದು 5-6 ಹಾಕಿದ್ರೇನೆ ತುಂಬಾ ಖಾರ ಅಂತ ಅನ್ಸ್ಬಿಡುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನಾನ್ ಹಾಕ್ತಾ ಇರೋದು ಈ ಮೆಣಸಿನ್ಕಾಯಿ ಅಷ್ಟು ಖಾರ ಇರ್ಲಿಲ್ಲ, ಸೊ ಅದಕ್ಕಾಗಿ ಒಂದು 15 ಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಒಂದು ಅರ್ಧದಷ್ಟು ಜಾಕಾಯಿ, ತುಂಬಾ ದಪ್ಪ ಇದ್ರೆ ಒಂದ್ ಸ್ವಲ್ಪ ತಗೊಳ್ಳಿ, 1/4 ಭಾಗದಷ್ಟು. ಇದು ಸ್ವಲ್ಪ ಸಣ್ಣ ಆಯ್ತು, ಅದಕ್ಕೆ ನಾನು ಅರ್ಧ ಜಾಕಾಯಿ ಹಾಕೊಂತಾ ಇದ್ದೀನಿ. ಮತ್ತೆ 2 ಸ್ಪೂನು ಬಿಳಿ ಎಳ್ಳು, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತೆ ಇದು ಯಾವುದೇ ಕಾರಣಕ್ಕೂ ಮಸಾಲೆ ಸೀಸ್ಬಾರ್ದು. ಯಾವುದೇ ಒಂದು ಪದಾರ್ಥ ಸೀದ್ರೂನು ಟೇಸ್ಟ್ ತುಂಬಾನೇ ಚೇಂಜ್ ಆಗೋಗ್ಬಿಡುತ್ತೆ. ಇಷ್ಟು ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿರೋ ಮೆಜರ್ಮೆಂಟ್ಸ್ ನಾನು ಹೇಳಿದ್ದೀನಿ ನಿಮ್ಗೆ. ಇಷ್ಟನ್ನು ಹಾಕೊಂಡು ನೀವು ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈಗ ನಾನಿಲ್ಲಿ ಜಾಪತ್ರೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದು 2 ಅಥವಾ 3 ಎಸಳಷ್ಟು ಜಾಪತ್ರೆ, ಅಷ್ಟು ಸಾಕು, ಜಾಸ್ತಿ ಬೇಡ. ಅಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಗೋಡಂಬಿ ಬಂದು ಒಂದು 3/4 ಕಪ್ ಅಷ್ಟು ಹಾಕ್ತಾ ಇದ್ದೀನಿ ಗೋಡಂಬಿ. ಇದು ಟೇಸ್ಟ್ ಸೂಪರ್ ಆಗಿರುತ್ತೆ. ಮತ್ತೆ ಗ್ರೇವಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಡುತ್ತೆ. ಆಲ್ರೆಡಿ ನಾವು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿರೋದ್ರಿಂದ ಗ್ರೇವಿ ತಿಕ್ಕಾಗೆ ಬರುತ್ತೆ. ಆದ್ರೂ ಇದು ಫ್ಲೇವರು ಮತ್ತೆ ಟೇಸ್ಟ್ಗೋಸ್ಕರ ಗೋಡಂಬಿ ಹಾಕ್ಬೇಕು. ಸೊ ಅದಕ್ಕಾಗಿನೇನೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ನಾನಿಲ್ಲಿ ಅರ್ಧ ಹೋಳಷ್ಟು ಕಾಯಿ ಹಾಕೊಂತಾ ಇದ್ದೀನಿ, ಕಾಯಿ ತುರಿ ಹಾಕೊಂತಾ ಇದ್ದೀನಿ. ಇದನ್ನು ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಕಾಯಿಯು ಅಷ್ಟೇನೆ ಸೀಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಅರ್ಧ ಹೋಳು ಅಂದ್ರೆ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲೇ ಇತ್ತು, ಸೊ ಅದಕ್ಕಾಗಿ ಅರ್ಧ ಹೋಳು ಹಾಕೊಂಡಿದ್ದೀನಿ. ಸಾಕು, ಇಷ್ಟು ಹಾಕೊಂಡ್ರೆ ಸಾಕು, ಜಾಸ್ತಿನೂ ಬೇಡ, ತುಂಬಾ ಕಾಯಿಯು ಹಾಕೊಳ್ಳೋದು ಬೇಡ, ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕಾಗಿ ನಾನು ಅರ್ಧ ಹೋಳಷ್ಟು ಕಾಯಿ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಜೊತೆಗೆಲ್ಲ ಅಂದ್ರೆ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಜೊತೆ, ಇಂಗ್ರೀಡಿಯೆಂಟ್ಸ್ ಜೊತೆಗೆ ಎಲ್ಲಾನು ಅದನ್ನ ಚೆನ್ನಾಗಿ ಸೇರಿಸಿ ಫ್ರೈ ಮಾಡ್ಕೊಂಡು, ನಂತರ ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತುಂಬಾನೇ ಚೆನ್ನಾಗಿ ಇರುತ್ತೆ ಫ್ಲೇವರ್ ಫ್ರೈ ಮಾಡಿ ಹಾಕೋದ್ರಿಂದ. ಸೊ ಅದಕ್ಕಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಅರಿಶಿನ ಅಂತೂ ಪ್ಯೂರ್ ಆಗಿದೆ. ಅರಿಶಿನ ಕೊಂಬು ತಂದು ಒಣಗಿಸಿ ಹುರಿದು ಪುಡಿ ಮಾಡಿರೋ ಅಂತದ್ದು, ತುಂಬಾನೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾನೇ ಹಾಕ್ಬೇಕು ಅಂತೇನಿಲ್ಲ. 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ಈ ಮಸಾಲೆ ಪದಾರ್ಥಗಳೆಲ್ಲ ಏನಿದೆ ಇಷ್ಟು ಚೆನ್ನಾಗಿ ಫ್ರೈ ಆಗ್ಬೇಕು. ಹಾಗೇನೆ ಇದು ಸ್ವಲ್ಪ ಇದನ್ನೆಲ್ಲಾನು ಹುರಿದಿದ್ದೆಲ್ಲ ಆದ್ಮೇಲೆ ಸ್ವಲ್ಪ ತಣ್ಣಗಾಗ್ಬೇಕು. ಯಾಕೆ ಅಂತಂದ್ರೆ ಬಿಸಿನೇನೆ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಇಷ್ಟು ಪದಾರ್ಥಗಳೆಲ್ಲಾನು ತಣ್ಣಗಾದ್ಮೇಲೆ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು. ತುಂಬಾ ಬಿಸಿಯಲ್ಲಿ ಹಾಕಿದ್ರೆ ಮಿಕ್ಸಿ ಕೆಡೋ ಚಾನ್ಸಸ್ ಇರುತ್ತೆ. ಮತ್ತೆ ಮಸಾಲೆ ಕೂಡ ಎಗ್ರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿನೇ ಇದು ಸ್ವಲ್ಪ ತಣ್ಣಗಾಗ್ಬೇಕು. ಮಸಾಲೆ ಎಲ್ಲಾನು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು. ನಾನು ಸ್ವಲ್ಪ
2 ಬ್ಯಾಚಸ್ ಹಾಕೊಂತಾ ಇದ್ದೀನಿ. ಜಾಸ್ತಿ ಇದೆ ಅಂತಂದ್ರೆ 2 ಬ್ಯಾಚಸ್ ಹಾಕೊಂಡು ಪೇಸ್ಟ್ ಮಾಡ್ಕೊಂತಾ ಇದ್ದೀನಿ. ನಂತರ ಅದೇ ಪ್ಯಾನ್‌ಗೆನೆನೆ ಸ್ವಲ್ಪ ಎಣ್ಣೆ, ಅಂದ್ರೆ ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಬೇಕು. ಅದಕ್ಕಾಗಿ ನಾನಿಲ್ಲಿ 1 ಕಪ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. 1 ಬೌಲ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಬಿಕಾಸ್ ಎಣ್ಣೆಗಾಯಿ, ಬದನೆಕಾಯಿ ಅಂತಂದ್ರೆ ಅದ್ರಲ್ಲೇ ಇದೆ. ಎಣ್ಣೆ ಹಾಕಿ ನಾವು ಅದರಲ್ಲಿ ಮಸಾಲೆ ಫ್ರೈ ಮಾಡಿದಷ್ಟುನು ತುಂಬಾ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಸೈಜ್ ಈರುಳ್ಳಿ ಬಂದು 2 ದ ಈರುಳ್ಳಿ ಹಾಕೊಂತಾ ಇದ್ದೀನಿ. ದೊಡ್ಡ ಸೈಜ್ ಆಗಿರೋದ್ರಿಂದ ನಾನು 2 ಹಾಕೊಂತಾ ಇದ್ದೀನಿ. ಚಿಕ್ಕದಾದ್ರೆ ಈರುಳ್ಳಿ ಒಂದು 3, 4 ಹಾಕೊಳ್ಳಿ. ತುಂಬಾ ಜಾಸ್ತಿನೂ ಹಾಕೊಂಡ್ರೆ ಸಿಹಿ ಬಂದ್ಬಿಡುತ್ತೆ. ಅದಕ್ಕಾಗಿನೇ ದೊಡ್ಡ ಸೈಜ್ ಈರುಳ್ಳಿ ಬಂದು ನಾನಿಲ್ಲಿ 2 ಹಾಕೊಂತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ತುಂಬಾನು ಗೋಲ್ಡನ್ ಬ್ರೌನ್ ಆಗೋ ತರ ಆ ತರ ಎಲ್ಲ ಏನೋ ಫ್ರೈ ಬೇಡ. ಸೊ ಜಸ್ಟ್ ಫ್ರೈ ಆಗಿ ಟ್ರಾನ್ಸ್‌ಲ್ಯೂಸೆಂಟ್ ತರ ಆದ್ರೆ ಸಾಕು. ಇದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಇದೇನು ಡ್ರೈ ಫ್ರೈ ಮಾಡೋದೇನು ಬೇಡ. ಹಾಗೇನೇನೆ ಕಸೂರಿ ಮೇಥಿ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಆ ಪೌಡರ್ ಫಾರ್ಮೇಷನ್ ಆಗುತ್ತಲ್ಲ, ಸೊ ಆವಾಗ ಕೈಯಲ್ಲಿ ಸ್ವಲ್ಪ ಉಜ್ಜಿದ್ಮೇಲೆ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಇದು ಕಸೂರಿ ಮೇಥಿನೂ ಹಾಕಿ ಈರುಳ್ಳಿನೂ ಅಷ್ಟೇನೇನೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮಗೆ ಕಸೂರಿ ಮೇಥಿ ಹಾಕ್ತಿದ್ದಂಗೆನೆ ಚೆನ್ನಾಗಿ ಅರೋಮಾ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಪೇಸ್ಟ್ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗ್ಬೇಕು. ತುಂಬಾ ತರಿನೂ ಇರಬಾರ್ದು. ಇಷ್ಟು ಫೈನ್ ಆಗಿ ಪೇಸ್ಟ್ ಆಗ್ಬೇಕು. ಈರುಳ್ಳಿ ಮತ್ತೆ ಕಸೂರಿ ಮೇಥಿ ಫ್ರೈ ಆಗುವಷ್ಟರಲ್ಲಿ ನಾವಿಲ್ಲಿ ಬದನೆಕಾಯಿಗೆ ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿ, 3/4 ಕೆಜಿ ಅಷ್ಟು ಬದನೆಕಾಯಿ ತಗೊಂಡಿದ್ದೀನಿ. ಸಣ್ಣ ಗುಂಡು ಬದನೆಕಾಯಿ. ನೋಡಿ ಇಷ್ಟಿದ್ರೆ ಸಾಕು. ತುಂಬಾ ದಪ್ಪ ಇದ್ರೇನು ಅದು ಚೆನ್ನಾಗಿರೋದಿಲ್ಲ. ಇದು ಬಂದು ಈ ತರ 4 ಹೋಲ್ ಮಾಡ್ಕೊಂಡು ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬಿಕಾಸ್ ಕಪ್ಪಗಾಗುತ್ತೆ ಬದನೆಕಾಯಿ ಅಂತ ಅಂದ್ಬಿಟ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬದನೆಕಾಯಿನ ಇದ್ರಲ್ಲಿ ಹಾಕಿದ್ದೀನಿ. ಏನಾದ್ರು ಹುಳ ಅಥವಾ ಏನಾದ್ರು ಇದ್ರೂನು ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಈ ತರ 4 ಅಂದ್ರೆ ಪೀಸಸ್ ಕಟ್ ಮಾಡ್ಕೊಂಡು ಇದನ್ನ ನೀರಲ್ಲಿ ಹಾಕೊಂಡಿದ್ದೀನಿ. ಈಗ ಅದು ಫ್ರೈ ಆಗೋಷ್ಟರಲ್ಲಿ ನೋಡಿ ಬದನೆಕಾಯಿಗೆ ಈ ತರ ಫಿಲ್ಲಿಂಗ್ಸ್ ಮಾಡ್ಕೊಬೇಕು. ಅಂದ್ರೆ ಬದನೆಕಾಯಿ ಒಳಗಡೆ ಮಸಾಲೆನ ಈ ತರ ಫಿಲ್ಲಿಂಗ್ ಮಾಡ್ಕೊಬೇಕು. ಇಷ್ಟು ಫಿಲ್ಲಿಂಗ್ ಅಂದ್ರೆ ತುಂಬಾನು ಅಲ್ಲ, ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಫಿಲ್ಲಿಂಗ್ಸ್ ಮಾಡ್ಕೊಂಡು ಈ ತರ ಒಂದೊಂದಕ್ಕೇನೆ ನಾನು ಈ ತರ ಫಿಲ್ಲಿಂಗ್ಸ್ ಮಾಡ್ಕೊಂತಾ ಇದ್ದೀನಿ. ನೋಡಿ ಹೀಗೆ ಬದನೆಕಾಯಿ 4 ಹೋಲ್ ಮಾಡ್ಕೊಂಡು ಮಧ್ಯದಲ್ಲಿ ಆ ಫಿಲ್ಲಿಂಗ್ಸ್‌ನ ಇಟ್ಟು ಈ ತರ ಫಿಲ್ಲಿಂಗ್ ಮಾಡ್ಕೊಬೇಕು. ಸೊ ಅವಾಗ ಬದನೆಕಾಯಿಗೆ ಮಸಾಲೆ ಕೂಡ ಬದನೆಕಾಯಿ ನಾವು ತಿಂದಾಗೂ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಫ್ಲೇವರು ಅಂದ್ರೆ ಖಾರ ಇದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಉಪ್ಪು, ಖಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಮತ್ತೆ ಕಸೂರಿ ಮೇಥಿ ಇಷ್ಟು ಫ್ರೈ ಆಗಿದೆ. ಈಗ ನಾನು ಫಿಲ್ಲಿಂಗ್ಸ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಈಗ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಮಸಾಲೆ ಹಾಕಿದ್ಮೇಲೆ ಬದನೆಕಾಯಿ ಹಾಕಬಾರ್ದು. ಸೊ ಅದಕ್ಕಾಗಿನೇನೆ ಇವಾಗ ಬದನೆಕಾಯಿ ಸ್ವಲ್ಪ ಬೇಯಬೇಕು. ಇವಾಗ ಬದನೆಕಾಯಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು ಒಂದೊಂದೇ ಬದನೆಕಾಯಿನ ಹಾಕೊಂತಾ ಇದ್ದೀನಿ. ಹೇಳ್ದಂಗೆನೆ ಇಲ್ಲಿ ಒಂದು 3/4 ಕೆಜಿ ಅಷ್ಟು ಬದನೆಕಾಯಿ ಇದೆ. ಸೊ ಕ್ವಾಂಟಿಟಿ ಜಾಸ್ತಿನೇ. ಯಾಕೆ ಅಂತಂದ್ರೆ ನಮ್ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಸೊ ಇಷ್ಟು ಬದನೆಕಾಯಿ ಸಾಕಾಗುತ್ತೆ. ನೋಡಿ ಹಾಕಿ ಚೆನ್ನಾಗಿ ಈ ತರ ಮಾಡ್ಬಿಟ್ಟು ಈಗ ತಿರುಗಿಸ್ಕೊಡ್ಬಾರ್ದು. ಬಿಕಾಸ್ ಬದನೆಕಾಯಿ ಒಡಿಬಾರ್ದು. ನಾವೇನದು ಮಾಡಿದ್ದೀವಿ ಅದು ಒಡಿಬಾರ್ದು. ಸೊ ಅದಕ್ಕಾಗಿನೇನೆ ಇಷ್ಟನ್ನ ಹಿಂಗೆ ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡಿ ಸ್ವಲ್ಪ ಬದನೆಕಾಯಿನ ಬೇಯಲಿಕ್ಕೆ ಬಿಡಬೇಕು. ಇದು ಆ ಎಣ್ಣೆಲೇನೆ ಬದನೆಕಾಯಿ ಬೇಯುತ್ತೆ ನೋಡಿ. ಅವಾಗವಾಗ ಸ್ವಲ್ಪ ಹಿಂಗೆ ಲಿಡ್ ಓಪನ್ ಮಾಡಿ ಬದನೆಕಾಯಿನ ತಿರುಗಿಸ್ಕೊಡ್ಬೇಕು. ಇದು ಬದನೆಕಾಯಿ ಬೇಗ ಬೇಯುತ್ತೆ. ಅದರಿಂದ ಸ್ವಲ್ಪ ಮತ್ತೆ ನಾವು ಕಾಯಿ, ಕಡಲೆಬೀಜ ಎಲ್ಲ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಆ ಮಸಾಲೆ ಏನಿದೆ ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಅವಾಗವಾಗ ಹಿಂಗೆ ಬದನೆಕಾಯಿನ ತಿರುಗಿಸ್ಕೊಡ್ತಾ ಇರಿ. ಅದು ಸ್ವಲ್ಪ ಬೆಂದ್ರೆ ಅಂದ್ರೆ ಒಂದು 3/4 ಭಾಗ ಅಷ್ಟು ಬೆಂದ್ರೆ ಸಾಕು. ಆಮೇಲೆ ಮಸಾಲೆನ ಆಡ್ ಮಾಡೋಣ. ಈಗ ನೋಡಿ ನೀವು ಇದು ಹಾಕಿ ನಿಮ್ಗೆ ಈ ಮಸಾಲೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ಅರೋಮಾ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನನಗಂತೂ ತುಂಬಾನೇ ಫೇವ್ರೆಟ್. ಎಣ್ಣೆಗಾಯಿ ಅಂತಂದ್ರೆ ತುಂಬಾನೇ ಫೇವ್ರೆಟ್ಟು. ಜೋಳದ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಇದು. ನಾನು ಆಕ್ಚುಲಿ ಹೊರಗಡೆ ಎಲ್ಲಾದ್ರೂ ಜೋಳದ ರೊಟ್ಟಿ ತಿನ್ಬೇಕು ಅಂತಂದ್ರೆ ಬದನೆಕಾಯಿ, ಎಣ್ಣೆಗಾಯಿ, ಜೋಳದ ರೊಟ್ಟಿನೇ ತಗೊಳೋದು. ನೋಡಿ ನಿಮ್ಗೆ ಆ ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಫ್ರೈ ಆಗ್ಬೇಕಂದಾನೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೇನೇನೆ ತುಂಬಾ ನನಗೆ ಹೇಳಿದ್ನಲ್ಲ ಬದನೆಕಾಯಿ, ಎಣ್ಣೆಗಾಯಿ ಅಂತಂದ್ರೆ ತುಂಬಾನೇ ಫೇವ್ರೆಟ್. ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆ ಎಲ್ಲಾನು ಸೂಪರ್ ಕಾಂಬಿನೇಷನ್. ನೋಡಿ ಅವಾಗವಾಗ ಹಿಂಗೆ ಬದನೆಕಾಯಿ ಇದು ಎಲ್ಲಾನು ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ 2 ಸೈಡ್ ಬೇಯುತ್ತೆ. ಈಗ ಸ್ವಲ್ಪ ಒಂದು ಅರ್ಧ ಭಾಗ ಬದನೆಕಾಯಿ ಬೆಂದಿದೆ. ಈಗ ಮಸಾಲೆ ಮಿಕ್ಕಿರೋಂಥ ಮಸಾಲೆ ಎಲ್ಲಾನು ಇದಕ್ಕೆ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕಬಾರ್ದು. ಸೊ ಅದಕ್ಕಾಗಿನೇ ನೋಡ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಆಡ್ ಮಾಡ್ಕೊಬೋದು. ಇಲ್ಲಿ ನಾನು ಮಿಕ್ಕಿರೋಂಥ ಅಂದ್ರೆ ಬದನೆಕಾಯಿಗೆ ಎಲ್ಲ ಹಾಕಿ ಮಿಕ್ಕಿರೋಂಥ ಮಸಾಲೆನ
ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀರು ಹಾಕೋದು ಬೇಡ. ಸೊ ಆ ಎಣ್ಣೆ ಜೊತೆ ಚೆನ್ನಾಗಿ ಬದನೆಕಾಯಿ ಜೊತೆ ಮಸಾಲೆ ಮಿಕ್ಸ್ ಆಗಲಿ. ಸೊ ಅದಕ್ಕಾಗಿನೇ ಈಗ ಎಲ್ಲಾನು ಮಸಾಲೆ ಬದನೆಕಾಯಿ ಎಲ್ಲ ಮಿಕ್ಸ್ ಆದ್ಮೇಲೆ ನಾನು ಮಿಕ್ಸಿ ಆಡಿಸಿರೋದು ನೀರು ಅಂದರೆ ಮಿಕ್ಸಿಲೇ ಏನು ಆ ಪೇಸ್ಟ್ ಎಲ್ಲ ಏನು ಮಿಕ್ಕಿರುತ್ತೆ ಸೊ ಅದಕ್ಕೇನೆ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು ಅಂತ ನೋಡ್ಕೊಳ್ಳಿ. ಚಪಾತಿಗೆ, ಪೂರಿಗೆ, ಜೋಳದ ರೊಟ್ಟಿಗೆ, ದೋಸೆಗೆ ಇಲ್ಲ ಅಂತಂದರೆ ಸ್ವಲ್ಪ ಗ್ರೇವಿ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗಾಗ್ಬಿಟ್ರೆ ನಿಮ್ಗೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಮುದ್ದೆಗೆ ಬೇಕು ಅನ್ನೋರು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಅಂದರೆ ಇವಾಗ ನಾನು ತೋರಿಸೋ ಥರ ಅದು ಮುದ್ದೆಗೂ ಕೂಡ ಆಗುತ್ತೆ. ಸ್ವಲ್ಪ ಅನ್ನಕ್ಕೂ ನಾವು ಬೇಕು ನಮಗೆ ಅಂತಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ನೋಡಿ ಇಷ್ಟು ಸಾಕು ನನಗೆ. ಕನ್ಸಿಸ್ಟೆನ್ಸಿ ಇಷ್ಟು ಸಾಕು. ತುಂಬ ನೀರು ಹಾಕಿದ್ರೆ ನೀರಾಗಿ ಹೋಗ್ಬಿಡುತ್ತೆ. ಸೊ ಅಷ್ಟು ಸಾಕು. ನಾನಿಲ್ಲಿ 1 ಹಿಡಿಯಷ್ಟು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ಬಿಕಾಸ್ ನಾವು ಮಸಾಲೆಗೆ ಯಾವುದಕ್ಕೂ ಆ್ಯಡ್ ಮಾಡಿರಲಿಲ್ಲ. ಇವಾಗ ಉಪ್ಪು ಹಾಕೋದ್ರಿಂದ ಬದನೆಕಾಯಿಗೆ, ಮಸಾಲೆಗೆ ಎಲ್ಲದಕ್ಕೂ ಉಪ್ಪು ಹಿಡಿಯುತ್ತೆ. ಮತ್ತು ಸ್ವಲ್ಪ ಅರಿಶಿಣ ಮತ್ತು ಇಂಗು ಈ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಂದರೆ ಮಸಾಲೆ ಜೊತೆಗೆ ಎಲ್ಲ ಇದು ಮಾಡಿಕೊಂಡು ಕುದಿಸ್ಕೊಬೇಕು ಚೆನ್ನಾಗಿ. ನೋಡಿ ಕಲರು ಅಷ್ಟೇ ನಿಮಗೆ ಲೈಟಾಗಿ ಕಲರ್ ಗ್ರೀನ್ ಕಲರ್ ಬಂದಿದೆಯಲ್ಲ ಸೊ ಚೆನ್ನಾಗಿದೆ. ನೋಡಿ ಗ್ರೇವಿನೂ ಅಷ್ಟೇನೆ ಇಷ್ಟು ಇದ್ದರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಚಪಾತಿಗೆ, ಪೂರಿಗೆ ಎಲ್ಲಾನು ಪರ್ಫೆಕ್ಟ್ ಆಗಿರುತ್ತೆ. ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ. ರಿಯಲಿ ಟ್ರಸ್ಟ್ ಮೀ. ಯಾರೆಲ್ಲ ಟ್ರೈ ಮಾಡಿಲ್ಲ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಅಂದ್ಬಿಟ್ಟು ನೀವೇ ಹೇಳ್ತೀರಾ. ಈಗ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಬದನೆಕಾಯಿ ಸಹ ಅಷ್ಟೇನೆ ಸ್ವಲ್ಪ ಬೇಯಬೇಕು ಮತ್ತು ಉಪ್ಪು ಖಾರ ಎಲ್ಲಾನು ಹಿಡಿಬೇಕು. ಹಾಗಾಗಿನೇ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ನೋಡಿ ಅವಾಗವಾಗ ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಮತ್ತೆ ನೋಡಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ. ಸೊ ಆಗ ಎಣ್ಣೆ ಬಿಟ್ಟಾಗ ಆಗಿದೆ ಅಂತ ಅಂದ್ಬಿಟ್ಟು. ಕಲರ್ ನೋಡಿ ಹೇಳ್ದಂಗೆನೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇನೆ ಹಾಕೋದು ಇಂಗ್ರೀಡಿಯೆಂಟ್ಸು. ತುಂಬ ಜಾಸ್ತಿ ಕೆಲಸ ಅಂತನೂ ಇಲ್ಲ. ನಾವು ಮಸಾಲೆ ಎಲ್ಲಾನು ಹುರಿದು ಎಲ್ಲ ರೆಡಿ ಇಟ್ಕೊಂಡ್ರೆ ಫಟ್ ಅಂತ 5 ನಿಮಿಷಕ್ಕೆ ಮಾಡಿಬಿಡ್ಬೋದು ನಾವು ಎಣ್ಗಾಯಿ ಬದನೆಕಾಯಿನ. ಮಸಾಲೆ ಒಂದು ಹುರಿಲಿಕ್ಕೆ ಅದು ಆರಿಸಿ ಗ್ರೈಂಡ್ ಮಾಡಲಿಕ್ಕೆ ಟೈಮ್ ಆಗುತ್ತೆ. ಅದು ಬಿಟ್ಟರೆ ಮಸಾಲೆ ಒಂದು ರೆಡಿ ಆಗಿಬಿಟ್ರೆ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಮತ್ತು ಟೇಸ್ಟ್ ಹೇಳ್ದಂಗೆನೆ ಅದ್ರ ಬಗ್ಗೆ ಮಾತೇ ಇಲ್ಲ. ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನೇನು ಬದನೆಕಾಯಿ ಕೂಡ ಬೆಂದಿದೆ. ಚೆನ್ನಾಗಿ ಬದನೆಕಾಯಿ ಎಲ್ಲ ಉಪ್ಪು ಖಾರನೂ ಹಿಡಿದಿದೆ. ಈ ಸಮಯದಲ್ಲಿ ನೀವು ಉಪ್ಪು ಖಾರ ಏನಾದ್ರು ಬೇಕು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಬೋದು. ಚಿಲ್ಲಿ ಪೌಡರ್ ಹಾಕ್ಲಿಕ್ಕೆ ಹೋಗಬೇಡಿ ಖಾರ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು. ಬೇಕಾದ್ರೆ ಮೆಣಸಿನ್ಕಾಯಿನ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗೋಗ್ಬಿಡುತ್ತೆ. ನೋಡಿ ಎಣ್ಣೆ ಬಿಡ್ತಾ ಬರ್ತಾ ಇದೆ. ಸೊ ಈಗ ಎಣ್ಗಾಯಿ ಬದನೆಕಾಯಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ಈವನ್ ಬದನೆಕಾಯಿ ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಉಪ್ಪು ಖಾರ ಸಹ ಅಷ್ಟೇನೆ ಚೆಕ್ ಮಾಡಿದ್ದೀನಿ. ನಾನು ಹಾಕಿರೋ ಇಷ್ಟಕ್ಕೆ ಕರೆಕ್ಟಾಗಿದೆ. ಉಪ್ಪು ಆಗಿರ್ಬೋದು, ಖಾರ ಆಗಿರ್ಬೋದು, ಮಸಾಲೆ ಬೇರೆ ಮಸಾಲೆ ಆಗಿರ್ಬೋದು ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ. ನಾನು ಹೇಳ್ದಂಗೆನೆ ಇಷ್ಟು ಮೆಜರ್ಮೆಂಟ್ಸ್ ಕರೆಕ್ಟಾಗಿರೋ ಮೆಜರ್ಮೆಂಟ್ಸ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಪರ್ಫೆಕ್ಟ್ ಇಷ್ಟಕ್ಕೆ ಹೇಳ್ತಾ ಇರೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ಎಣ್ಗಾಯಿ ಬದನೆಕಾಯಿ ಸೂಪರಾಗಿ ರೆಡಿ ಆಗಿರುತ್ತೆ. ಇದು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಡಿಶ್ ಅಂತೆ. ಅವ್ರು ಜೋಳದ ರೊಟ್ಟಿಗೆ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಇದು ಬಂದು ನನ್ನ ಫ್ರೆಂಡ್ ಕಡೆಯಿಂದನೇ ನನಗಿದು ತುಂಬಾ ಇಷ್ಟ ಆಗಿದ್ದು. ಈವನ್ ನನ್ನ ಹಸ್ಬೆಂಡ್ ಕೂಡ ಜೋಳದ ರೊಟ್ಟಿಗೆ ನಾನು ಕೇಳಿದಾಗೆಲ್ಲನೂ ಕೊಡ್ಸೋಕ್ಕೆ ಅಂತ ಅಂದ್ಬಿಟ್ಟೇನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಜೋಳದ ರೊಟ್ಟಿ, ಎಣ್ಗಾಯಿ ನನಗೆ ತುಂಬಾ ಇಷ್ಟ. ಈವನ್ ನಾನು ಅದೇ ಜೋಳದ ರೊಟ್ಟಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿಗೆ, ಚಪಾತಿಗೆ ನಾನು ಮಾಡ್ತಾ ಇರ್ತೀನಿ ಎಣ್ಗಾಯಿ ಬದನೆಕಾಯಿ. ನೆನೆಸ್ಕೊಂಡಾಗೆಲ್ಲ ತಿನ್ನಬೇಕು ಅಂದ್ಕೊಂಡಾಗೆಲ್ಲ ನಮ್ಮ ಮನೇಲಿ ಎಣ್ಗಾಯಿ ಬದನೆಕಾಯಿ, ಚಪಾತಿ ಅಥವಾ ಅಕ್ಕಿ ರೊಟ್ಟಿ. ಇಲ್ಲಿಗೆ ನಮ್ಮ ಎಣ್ಗಾಯಿ ಬದನೆಕಾಯಿ ರೆಡಿ ಆಗಿದೆ. ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟೇನೆ ತುಂಬ ಚೆನ್ನಾಗಿ ಬಂದಿದೆ. ಬದನೆಕಾಯು ತುಂಬ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರನೂ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಇಷ್ಟು ನಾನು ಹೇಳಿರೋ ಅಂಥ ಮೆಜರ್ಮೆಂಟು ಇಷ್ಟು ನೀವು ಕರೆಕ್ಟಾಗಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಕುಕಿಂಗ್ ರೆಸಿಪಿ ಇದು ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಾ ನಿಜ ಹೇಳ್ತಾ ಇದ್ದೀನಾ ಅಂತ ಅಂದ್ಬಿಟ್ಟು. ಬಿಕಾಸ್ ಅದು ಟೇಸ್ಟ್ ಮಾಡಿ ನೋಡಿದ್ರೇ ಗೊತ್ತಾಗೋದು. ನಾನು ಹಾಗೆ ಹೇಳಿರೋಂಥ ಮೆಷರ್ಮೆಂಟ್ಸ್ ಅದೇ ಥರನೇ ಹಾಕಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದಕ್ಕೆ ಮೆಷರ್ಮೆಂಟ್ಸ್ ಸಮೇತ ನಾನು ಹೇಳಿದ್ದೀನಿ. ನಾನು ಕರೆಕ್ಟಾಗಿ ಇರುತ್ತೆ. ಟೇಸ್ಟು ಅಷ್ಟೇನೆ
ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಎಣ್ಗಾಯಿ ಬದನೆಕಾಯಿ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಅಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಹೀಗೆ ನನ್ನ ಕುಕ್ಕಿಂಗ್ ರೆಸಿಪೀಸ್ ಆಗಿರ್ಬೋದು, ಅಥವಾ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ವ್ಲಾಗ್ಸ್ ಆಗಿರ್ಬೋದು, ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಸ್ವಲ್ಪ ಈ ನಡುವೆ ನನ್ನ ವಿಡಿಯೋಸ್ ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದನ್ನೇ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ, ಈವನ್ ನಮ್ಮ ಅತ್ತೆಗೂ ಕೂಡ ಹುಷಾರಿಲ್ಲದೆ ಇರೋದ್ರಿಂದ ಅದಕ್ಕಾಗಿ ವಿಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಥರದ ಇದಿಲ್ಲ. ಇನ್ಮೇಲೆ ಹಾಕ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು.